ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಸ್ಟೌಟ್ ಬಿಯರ್ ಅಂದರೆ ಕಾಫಿ ಬಿಯರ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೂಪರ್ ಟೇಸ್ಟಿಂಗ್ ಮಾತ್ರ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ನಿಮ್ಮ ಮನೆಯಲ್ಲಿರೋ 3 ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಈ ಬಿಯರ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಏನು ಮಾಡ್ಬೇಕು ಹೇಳಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಈ ಕಾಫಿ ಬಿಯರ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದರೆ, ಒಂದು ನಾರ್ಮಲ್ ಬಿಯರ್ ತೊಗೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು, ಆದರೆ ಅದು ಲೈಟ್ ಬಿಯರ್ ಆಗಿರಬೇಕು. ಚಾಕ್ಲೇಟ್ ಸಿರಪ್ ಬೇಕಾಗುತ್ತೆ, ಮೆಜರಿಂಗ್ ಕಪ್ಪು ಮತ್ತು ಡಿಕಾಕ್ಷನ್. ನೀವು ಮನೇಲಿ ಮಾಡ್ಕೋತಿರಲ್ಲ ಫಿಲ್ಟರ್ ಕಾಫಿ, ಆ ಡಿಕಾಕ್ಷನ್ನೇ ಈ ಬಿಯರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಕಾಫಿ ಬಿಯರ್ ಅಂದರೆ ಸ್ಟೌಟ್ ಬಿಯರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ನಾವು ಒಂದು ಲೋಟ ತೊಗೋಬೇಕಾಗುತ್ತೆ. ಹಾಗೆ 60 ml ಅಷ್ಟು ಡಿಕಾಕ್ಷನ್ ಅಂದರೆ ಕಾಫಿನ ಹಾಕೋಬೇಕಾಗುತ್ತೆ. ನಾನು ಇನ್ಸ್ಟೆಂಟ್ ಡಿಕಾಕ್ಷನ್ನ ತೊಗೊಂಡಿದ್ದೀನಿ. ನೀವು ಮನೇಲಿ ಯೂಸ್ ಮಾಡೋ ಫಿಲ್ಟರ್ ಕಾಫಿನ ಯೂಸ್ ಮಾಡ್ಕೋಬೋದು. ಸೊ ನೀವೇ ನೋಡ್ಬೋದು, 60 ml ಅಷ್ಟು ಡಿಕಾಕ್ಷನ್ನ ಹಾಕೋತಾ ಇದ್ದೀನಿ. ಇದು ಒಂದು ಚಾಕ್ಲೇಟ್ ಸಿರಪ್ಪು. ಈ ಚಾಕ್ಲೇಟ್ ಸಿರಪ್ ಏನಕ್ಕಪ್ಪ ಹಾಕ್ತಾರೆ ಅಂದರೆ, ಡಿಕಾಕ್ಷನ್ ಕೂಡ ಕಹಿ ಇರುತ್ತೆ, ಬಿಯರ್ ಕೂಡ ಕಹಿ ಇರುತ್ತೆ. ಇವೆರಡ್ರೂ ಹೇಗಪ್ಪ ಬ್ಯಾಲೆನ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಈ ಚಾಕ್ಲೇಟ್ ಸಿರಪ್ನ ಯೂಸ್ ಮಾಡೋದು. ಹಾಗೆ ಇದು ಒಂದು 30 ml ಹಾಕೋಬೇಕಾಗುತ್ತೆ. ನಾನು 30 ml ಅಂದರೆ 3 ಟೀ ಸ್ಪೂನ್ನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, 3 ಟೇಬಲ್ ಸ್ಪೂನ್ ಅಷ್ಟು ನಾನು ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಚಾಕ್ಲೇಟ್ ಸಿರಪ್ ಸಿಕ್ಕಿಲ್ಲ ಅಂದರೆ ಏನು ವರಿ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಯಾವ್ದಾರ ಒಂದು 10 ರೂಪಾಯಿ ಡೈರಿ ಮಿಲ್ಕ್ ಇರುತ್ತಲ್ಲ, ಅದನ್ನು ಜಸ್ಟ್ ಒಂದು ಬಿಸಿನೀರಲ್ಲಿ ಹಾಕಿ ಅದು ಮೆಲ್ಟ್ ಆಗುತ್ತೆ, ಅದನ್ನೇ ಇದಕ್ಕೆ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಹೀಗೆ ಚೆನ್ನಾಗಿ ಸ್ಟರ್ ಮಾಡ್ಕೊಂಡಾಯ್ತು. ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಬಿಯರ್. ಒಂದು ಲೈಟ್ ಬಿಯರ್ನ ಯೂಸ್ ಮಾಡಿ. ಸ್ಟ್ರಾಂಗ್ ಬಿಯರ್ ಯೂಸ್ ಮಾಡಿದ್ರೆ ಟೇಸ್ಟ್ ಹಾಳಾಗೋಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ನಮ್ಮ ಸ್ಟೌಟ್ ಬಿಯರ್ ಅಂದರೆ ಕಾಫಿ ಬಿಯರ್ ರೆಡಿ ಆಯಿತು. ಹಾಗೆ ಇದು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಅದಕ್ಕೂ ಮುಂಚೆ ನಮ್ಮ ನೋಸಿಂಗ್ ತೊಗೊಳ್ಳೋಣ ಹೇಗೆ ಬರುತ್ತೆ ಸ್ಮೆಲ್ ಅಂತ. ನಾನು ಆಬ್ವಿಯಸ್ಲಿ ಕಾಫಿ ಫ್ಲೇವರ್ ಅಂತೂ ಸಖತ್ತಾಗಿ ಬರುತ್ತೆ. ಇವಾಗ ನಾವು ಡಿಕಾಕ್ಷನ್ ಯೂಸ್ ಮಾಡಿರೋದ್ರಿಂದ ಆ ಬಿಯರ್ ಫ್ಲೇವರು ಕಟ್ ಡೌನ್ ಆಗಿ ಆ ಡಿಕಾಕ್ಷನ್ ಫ್ಲೇವರೇ ಎದ್ದು ಬರುತ್ತೆ. ಆ ಕಾಫಿ ಹಿಂಟ್ ಸ್ಮೆಲ್ ಅಂತೂ ಸಖತ್ತಾಗಿ ಬರುತ್ತೆ. ನೀವೇ ನೋಡ್ಬೋದು, ಫ್ರಾತ್ ಅಂತೂ ಎಷ್ಟು ಸಖತ್ತಾಗಿ ಬಂದಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೂಪರಾಗಿದೆ ಫ್ರೆಂಡ್ಸ್. ಆ ಕಾಫಿ ಫ್ಲೇವರು, ಆಮೇಲೆ ಆ ಚಾಕ್ಲೇಟ್ ಸಿರಪ್ ಸ್ವೀಟ್ನೆಸ್ಸು, ಆ ಬಿಯರ್ ಹಿಂಟ್ ಅಂತೂ ಎತ್ತಿ ಕೊಡುತ್ತೆ. ಬಟ್ ನೀವೊಂದು ಸರಿ ಮನೇಲಿ ಟ್ರೈ ಮಾಡಲೇಬೇಕು. ತುಂಬ ಜನ ಕಾಫಿ ಪ್ರಿಯರ್ ಇರ್ತಾರೆ, ಅವರು ಈ ಕಾಫಿ ಬಿಯರ್ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಬಿಡೋದೇ ಇಲ್ಲ. ನೀವು ಕೂಡ ಮನೆಯಲ್ಲಿ ಈ ಥರ ಇನೋವೇಟಿವ್ ಆಗಿ ಬಿಯರ್ನ ಟ್ರೈ ಮಾಡ್ಬೋದು. ಹೇಗಿದ್ರು ಲಾಕ್ಡೌನು, ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ. ಈ ಥರ ಹೊಸದಾಗಿ ಬಿಯರ್ನ ನೀವು ಟ್ರೈ ಮಾಡ್ಬೋದು. ಈ ಬಿಯರ್ಗಳನ್ನ ನೀವು ಟ್ರೈ ಮಾಡಿದ್ಮೇಲೆ ನನಗೂ ಕೂಡ ಕಮೆಂಟ್ ಮಾಡಿ ಬಿಯರ್ ಟೇಸ್ಟಿಂಗ್ ಹೇಗಿತ್ತು ಅಂತ. ಫ್ರಾತು ತುಂಬ ಜಾಸ್ತಿ ಹೊತ್ತೇನು ನಿಂತಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸೂಪರ್ ಟೇಸ್ಟಿಂಗ್ ಮಾತ್ರ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಇನ್ಸ್ಟೆಂಟ್ ಸ್ಟೌಟ್ ಬಿಯರ್ ಅಂದರೆ ಕಾಫಿ ಬಿಯರ್ ಮನೇಲೇ ಹೇಗೆ ಮಾಡ್ಬೋದು ಅಂತ ಸಿಂಪಲಾಗಿ ತೋರಿಸ್ಕೊಟ್ಟೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನಿಮ್ಮ ಟೇಸ್ಟಿಂಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ತುಂಬ ಕಾಫಿ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಸ್ಟೌಟ್ ಬಿಯರು. ಹಾಗೆ ಫ್ರೆಂಡ್ಸ್, ಈ ನಿಮ್ಮ ಕನ್ನಡ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕುಡಿಯೋದು ಪ್ಯಾಷನ್ ಆಗಿರಬೇಕು, ಹ್ಯಾಬಿಟ್ ಆಗಿರಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ.